ರಾತ್ರಿ ನಾವು 6 ಗಂಟೆ 7 ಗಂಟೆಗೆ ಅಷ್ಟು ಮಾತ್ರ ಇಲ್ಲಿ ಗೊತ್ತಾಯ್ತು ನನಗೆ. ಅವನು ಶಿಲ್ಪಿ ಕೆಲಸ ಮಾಡ್ತಾ ಇದ್ದ ಫಸ್ಟು. ಈಗ ಈ ಗಾಂಜಾದ ಕೆಲಸ ಹಿಡ್ದಿದ್ದಾನೆ. ಅದು ನಮಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಈಗ ಗೊತ್ತಾಯ್ತು. ನಮ್ಮಮ್ಮ ಕೇಳಕ್ಕೆ ಹಿಡ್ದಿದ್ದಕ್ಕೆ ನಮ್ಮ ಅಮ್ಮಗೆ ಈ ಪರಿಸ್ಥಿತಿ ತಂದಿಟ್ಟ. ಮಾಡ್ತಿದ್ದ. ನಾವು ಕೇಳೋಕ್ಕೆ ನಮ್ಗೆ ಗೊತ್ತಿರಲಿಲ್ಲ. ಈಗೀಗ ನನಗೆ ಗೊತ್ತಾಗಿದ್ದು. ನಾನು ಅಲ್ಲಿ ಮಗಳ ಮನೆಗಿದ್ದೆ 1 ವರ್ಷ, ಚೆನ್ನಾಗೇ ಇದ್ದಿದ್ದು. ಈಗ ಈ ಥರ ಮಾಡ್ತಾ ಇರೋದು. ನೆನ್ನೆ ಮಗಳ ಮನೆಯಿಂದ ಬರೋದ್ರೊಳಗೆ ಇದಾಗೋಗಿತ್ತೆ. ಇಲ್ಲಿ ಅವರು ಗಂಡ ಹೆಂಡತಿ ಮಕ್ಕಳಿದ್ರು. ಅಜ್ಜಿ ಈ ಮನೆಗಿತ್ತು. ಅಜ್ಜಿ ಬುದ್ಧಿ ಹೇಳಿದ್ರೆ ತಪ್ಪಾಗಿತ್ತು. ಈಗ ಹ್ಞೂ ಆಗಬೇಕು. ಅವನಿಗೆ ಗಲ್ಲಿಗೆ ಹಾಕ್ರಿ, ಇಲ್ಲ ಅಂತಂದರೆ ಸಜಾನೆ ಹಾಕ್ರಿ. ಅಷ್ಟು ಮಾಡ್ರಿ. ರತ್ನಮ್ಮ ಇದ್ದಾಳೆ. ಅವ್ರು ಹೇಳ್ತೀನಿ ಇಲ್ಲೇ ಇದ್ದಾಳೆ. ನಿನ್ನೆ ಎಲ್ಲಿದ್ರಿ ನೀವೆಲ್ಲ? ನಾವು ಊರಲ್ಲಿದ್ವಿ. ನಮ್ಮ ಮಗಳು ಊರಲ್ಲಿ ಇದ್ದಿದ್ದು. ಇಲ್ಲಿ ಹಿಂಗೆ ಆತು ಅಂತ ಫೋನ್ ಬರೋದ ಬಂದಿರೋದ್ರೊಳಗೆ ಹಾಗೆ ಹೋಗಿದ್ದಾಗ ಸಿಗಲ್ಲ ಆಸ್ಪತ್ರೆಗೆ ಹೋಗಿದ್ದು. ಅದು ಯಾರ ಹತ್ರನೂ ಏನೊಂದು ರೂಪಾಯಿ ಬೇಡಿ ತಿಂದಿಲ್ಲ ಆಗಿದ್ದ ತನಕ. ಅದೇ ದುಡ್ಡು ತಿಂತಿತ್ತು. ಅದೇ ದುಡ್ಡು ಅದೇ ತಿನ್ನೋದು. ಅಜ್ಜಿ ಹಿಂದೆನಾರ ಅಜ್ಜಿ ಕಂಪ್ಲೇಂಟ್ ಕೊಟ್ಟಿತ್ತ ಗಾಂಜಾದ ಬಗ್ಗೆ? ಒಂದ್ಸತಿ ಕೊಟ್ಟಿತ್ತು, ಅಲ್ಲೇನು ತಗೊಂಡ್ಲಿಲ್ಲ. ಒಂದ್ಸತಿ ಇಲ್ಲಿ ಮೈದಾನದಲ್ಲಿ ಏನು ಕ್ರಮ ತಗೊಂಡಿಲ್ಲ. ಅವಾಗ ಏನು ತೊಗೊಳ್ಳಿಲ್ಲ, ಏನು ತಗೊಂಡಿಲ್ಲ. ಇವ್ರು ಮನೆಯಲ್ಲೇ ಸೇರ್ತಾ ಇದ್ನಾ ಗಾಂಜಾ? ಅದಕ್ಕೆ ನಮ್ಮಮ್ಮ ಹೇಳಕ್ ಹೋಗಿದ್ದಕ್ಕೆ ಆ ಬುದ್ಧಿ ಹೇಳ್ತಾಳಲ್ಲ, ಯಾಕೆ ಬೇಕು ಅಂತ ಅಂದ ಒಂದೇ ಸತಿ ಅಂತ.